ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ನೀವು ನೋಡ್ತಾ ಇದ್ದೀರಾ ಇದು ಹೀರೋ ವಿಡಾ V1 Pro ಎಲೆಕ್ಟ್ರಿಕ್ ಗಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹೀರೋ ವಿಡಾ V1 Pro ಸಿಟಿ ಒಳಗಡೆ ಎಷ್ಟು ರೇಂಜ್ ಕೊಡುತ್ತೆ, ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೋಡೋಣ. ಇದು V1 Pro ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ 3.94 kW ಡ್ಯುಯಲ್ ಬ್ಯಾಟ್ರಿ ಬರುತ್ತೆ. ಎರಡು ಬ್ಯಾಟ್ರಿ 100% ಚಾರ್ಜ್ ಮಾಡಿದ್ದೀನಿ. ಆ್ಯಂಡ್ ಎಸ್ಟಿಮೇಟೆಡ್ ರೇಂಜ್ ನೋಡಿ, ಎಕೋ ಮೋಡಲ್ಲಿ 115 km ತೋರಿಸ್ತಾ ಇದೆ, ರೈಡಲ್ಲಿ 85 ಆ್ಯಂಡ್ ಸ್ಪೋರ್ಟ್ಸಲ್ಲಿ 75 km. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಎಕೋ ಮೋಡಲ್ಲೇ ರೈಡ್ ಮಾಡಿ ಎಷ್ಟು ರೇಂಜ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಗಾಡಿ ಹೊಸ ಗಾಡಿ ಆಗಿರೋದ್ರಿಂದ ನೋಡಿ 1691 km ಓಡಿದೆ ಇದುವರೆಗೂ. ರೈಡ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಟ್ರಿಪ್ನ 0 ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಈಗ ಟ್ರಿಪ್ 0 ಆಯಿತು. ಸೊ ಈಗ ರೈಡ್ನ ಸ್ಟಾರ್ಟ್ ಮಾಡೋಣ. ಎರಡು ಬ್ಯಾಟ್ರಿ ಫುಲ್ ಇದೆ. 3, 2, 1 ಗೋ. ಈ ಗಾಡೀಲಿ ಎಕೋ ಮೋಡ್ ಅಂದರೆ ಎಕ್ಸಿಲರೇಷನ್ ಸ್ವಲ್ಪ ಸ್ಲೋ ತಗೊಳುತ್ತೆ, ಲೈಕ್ ಪಿಕಪ್ಪು ಸ್ಲೋ ಆಗುತ್ತೆ. ಆ್ಯಂಡ್ ಮ್ಯಾಕ್ಸ್ ಸ್ಪೀಡ್ ಬಂದು ಎಕೋ ಮೋಡಲ್ಲಿ ಅಪ್ ಟು 45 kmph ಬರುತ್ತೆ. ನಾನು ಸಿಟಿಲೇ ಎಂತ ಕೊಡಿಸ್ತಾ ಇದ್ದೀನಿ ಅಂದರೆ ರಿಯಲ್ ರೇಂಜ್ ತಿಳ್ಕೊಳ್ಳೋಕ್ಕೋಸ್ಕರ. ಹೈವೇಗೆಲ್ಲ ತೊಗೊಂಡೋಗಿದ್ರೆ ಮೈಲೇಜು ಇನ್ಕ್ರೀಸ್ ಆಗಿರೋದು, ಬಟ್ ಸಿಟಿಲಿ ಟ್ರೂ ರೇಂಜ್ ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸಿಟಿಲೇ ರೈಡ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ರೇಂಜ್ ಬರುತ್ತೆ ಅಂತ ಎಕ್ಸಾಕ್ಟಾಗಿ ತೋರಿಸ್ತಾ ಇದ್ದೀನಿ. ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆ ನಿಂತೋಗ್ಬಿಟ್ಟಿದೆ. ವಿಡಾದಲ್ಲಿ ರೀಜನ್ ಮಾಡಬೇಕು ಅಂದರೆ ಉಲ್ಟಾ ತಿರುಗಿಸ್ಬೇಕಾಗಿಲ್ಲ, ಎಸ್ಕಲೇಟ್ರ್ ಬಿಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ರೀಜನ್ ಆಗುತ್ತೆ. ಈಗ 24 km ಬಂದಿದ್ದೀನಿ. ಆ್ಯಂಡ್ ಎಸ್ಟಿಮೇಟೆಡ್ ರೇಂಜ್ ಬಂದು ಇನ್ನೂ 91 km ತೋರಿಸ್ತಾ ಇದೆ. ಈ ರೇಂಜು ತುಂಬಾ ವೇರಿ ಆಗ್ತಾ ಇದೆ, ಮೇಲೆ ಕೆಳಗೆ ತುಂಬಾ ಆಗ್ತಾ ಇರೋದ್ರಿಂದ ಇದನ್ನು ನಾನು ಕನ್ಸಿಡರ್ ಮಾಡ್ದಂಗೆ ಬರೀ ಬ್ಯಾಟ್ರಿ ರಿಮೈನಿಂಗ್ ಎಷ್ಟಿದೆಯೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹೇಳ್ತೀನಿ. ಈಗ ನಾನು ಕಮ್ನಳ್ಳಿಲಿರೋ ಹಾಲ್ ಅಲ್ಮೆಹೆ ಕೆಫೆ ಮುಂದೆ ಇದ್ದೀನಿ. ಇಲ್ಲಿ ಸಕ್ಕತ್ತಾಗಿರೋ ಜಂಬೋ ರೋಲ್ಸ್ ಎಲ್ಲ ಸಿಗುತ್ತೆ. ನಾನು ಈ ಕಡೆ ಬಂದಾಗೆಲ್ಲ ನಾನು ಇಲ್ಲಿಗೆ ಬರ್ತಾನೆ ಇರ್ತೀನಿ. ನೀವು ಫುಡ್ ಲವರ್ಸ್ ಆದರೆ ಇಲ್ಲಿ ಬಂದು ಒಂದ್ಸರಿ ರೋಲ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ 81 km ಬಂದಿದ್ದೀನಿ. ಸ್ಟಿಲ್ 40% ಬ್ಯಾಟ್ರಿ ರಿಮೈನಿಂಗ್ ಇದೆ. ಟ್ರಿಪ್ ಬಂದು 126 km ಬಂದಿದ್ದೀನಿ. ಆ್ಯಂಡ್ ನೋಡಿ ಟೈಮ್ ನೋಡಿ 5 hour 27 ನಿಮಿಷ. ಆ್ಯಂಡ್ ರಿಮೈನಿಂಗ್ ಬ್ಯಾಟ್ರಿ ರಿಮೈನಿಂಗ್ ಬಂದು 9% ತೋರಿಸ್ತಾ ಇದೆ. ಆಲ್ರೆಡಿ ಮೆಸೇಜ್ ಅಂತೂ ಬರ್ತಾ ಇದೆ ಬ್ಯಾಟ್ರಿ ಲೋ ಇದೆ ಅಂತ, ಆದರೂ ಓಡಿಸ್ತಾನೆ ಇದ್ದೀನಿ. ಆ್ಯಂಡ್ ಇಷ್ಟು ಲೋ ಆಗಿದ್ರೂ ಪವರನ್ನು ಒಳ್ಳೆ ಪವರೇ ಬರ್ತಾ ಇದೆ, ನುಗ್ಗುತ್ತೆ ಗಾಡಿ ಇನ್ನೂ ನೋಡಿ. ಹೀರೋ ವಿಡಾ ನೋಡಿ 130 km ಬಂದಿದೆ ಟ್ರಿಪ್ಪು. ಸೊ ನಾನು 130 km ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಒಂದು 90-95 km ಬರುತ್ತೆ ಅಂದ್ಕೊಂಡಿದ್ದೆ. ಬ್ಯಾಟ್ರಿ ಬಂದು 4% ಇದೆ. ಆ್ಯಂಡ್ ಲಿಂಪ್ ಹೋಮ್ ಅಂತ ಬಂದಿದೆ. ಸೊ 4%ಗೆ ಬಂದಿದ ತಕ್ಷಣ ಗಾಡಿ ಸ್ಪೀಡ್ ಬಂದು ತುಂಬಾ ಕಡಿಮೆ ಇರುತ್ತೆ, ಅರೌಂಡ್ 10 km/h ಅಷ್ಟು ಸ್ಪೀಡ್ ಬಂದುಬಿಡುತ್ತೆ. ಆ್ಯಂಡ್ ಎರಡು ಹಜಾರ್ಡ್ ಲೈಟ್ ಆನ್ ಆಗಿದೆ, ಬ್ಯಾಟ್ರಿ ಲೋ ಅಂತ. ಸೊ ಬನ್ನಿ, ಇನ್ನೂ 4% ಇದೆ, ಎಷ್ಟು ಮೈಲೇಜ್ ಬಂದುಬಿಡುತ್ತೆ ಫುಲ್ ಹಿಂಡ್ಬಿಡೋಣ. ಟ್ರಿಪ್ ನೋಡಿ 132 km ಬಂದಿದೆ. ಬ್ಯಾಟ್ರಿ ಈಗ 0% ಇದೆ. ಆ್ಯಂಡ್ ಹೀರೋ ವಿಡಾದಲ್ಲಿ 132 km ನಿಜಕ್ಕೂ ಇಂಪ್ರೆಸಿವ್ ಅಂತ ಹೇಳ್ತೀನಿ. ಸೊ ನಾವು ತಗೊಂಡಿರೋ ಪ್ರೈಸ್ಗೆ ಇದು ಅಮೆಝಾನಲ್ಲಿ ಆಫರಲ್ಲಿ ಇತ್ತು. ನಾನು ಇದ್ರ ಬಗ್ಗೆ ವಿಡಿಯೋನೂ ಮಾಡಿದೆ. ಈ ಗಾಡೀಲಿ ಸಣ್ಣ ಪುಟ್ಟ ಇಶ್ಯೂಸ್ ಇದೆ, ಬಟ್ ಇಷ್ಟು ಮೈಲೇಜ್ಗೆ ಸೂಪರ್ ವರ್ತ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ಲೈಕ್ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.